25ನೇ ವರ್ಷದಲ್ಲೇ ನಾನು ಹೊಗೆ ಸೊಪ್ಪು ಬೆಳೆದಿದ್ದೀನಿ ಕಣ್ರಿ ನಾನು. ನಾನು ಹೊಗೆ ಸೊಪ್ಪು ಹಾಕಿದಾಗ 1 kg ಹೊಗೆ ಸೊಪ್ಪು 15 ರೂಪಾಯಿ, 50 ಪೈಸೆ ತರಗು ಮಾರಿದ್ದೀನಿ, 50 ಪೈಸೆ ತರಗು. ಕಬ್ಬು ಬೆಳೆದಿದ್ದೀನಿ, ಹೊಗೆ ಸೊಪ್ಪು ಬೆಳೆದಿದ್ದೀನಿ, ರಾಗಿ ಬೆಳೆದಿದ್ದೀನಿ, ಭತ್ತ ಬೆಳೆದಿದ್ದೀನಿ. ನಾನು ನಿಜವಾದ ರೈತ. ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ನಾನು 25 ವರ್ಷದಿಂದ ನಾನೊಬ್ಬ ರೈತ. ನಾನು ಬೆಳೆದಂಥ ತೆಂಗಿನ ಮರನ, ಒಂದು ತೆಂಗಿನಕಾಯಿ ಬೆಲೆ 70 ರೂಪಾಯಿ. ಇವತ್ತು ವರ್ಷಕ್ಕೆ 25,000 ದುಡಿಯುತ್ತೆ ಒಂದು ತೆಂಗಿನ ಮರ. ಒಂದು ಸಂಸಾರ, ಬಡ ಸಂಸಾರ, ಒಂದು ಕುಟುಂಬನ ಸಾಕುತ್ತೆ ತೆಂಗಿನ ಮರ. 5 ಪೈಸಾ ಹಿಂದೆ 5 ಪೈಸೆಗೆ ಒಂದು ತೆಂಗಿನಕಾಯಿ ಪೀಸ್ನ ತಂದು ಜೀವನ ಮಾಡಿರೋಂಥ ರೈತರಿದ್ದಾರೆ. ಅದ್ರಲ್ಲಿ ನಾವು ಒಬ್ರು. ತೆಂಗಿನಕಾಯಿ ಬೆಲೆ ನಮಗೆ ಗೊತ್ತು ಕಣ್ರಿ. ನಿಮ್ಮ ಯೋಗ್ಯತೆಗೆ ನಿಮಗೇನು ಗೊತ್ತು? ಆ ಪೊಲೀಸ್ ಅಧಿಕಾರಿಗೆ ಏನು ಗೊತ್ತು? ಮರ್ಯಾದೆ ಇಲ್ಲದೆ ಹೋಗಿ ಲೂಟಿ ಮಾಡಿದಿರಲ್ಲ, ಒಂದು ಮಾಹಿತಿ ಇಲ್ಲದೆಯ ನೀವೆಲ್ಲ ರಕ್ಷಕರೇನ್ರಿ? ಅವ್ರ ರಕ್ಷಕರ? ನೀವು ಜನರ ರಕ್ಷಣೆ ಮಾಡುವಂಥವ್ರ? ನೀವು ಶಾಸಕರ? ನೀವು ಮಾನವೀಯತೆ ಬೇಡವ ನಿಮಗೆ? ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಾಗ ನೀವು 2ನೇ ಬಾರಿ ಸದಸ್ಯರಾಗಿದ್ರಿ. 5 ವರ್ಷ ಒಂದೇ ಸೂರಿನಡಿ ನಾವಿಬ್ಬರು ಕೆಲಸ ಮಾಡಿದ್ದೀವಿ. ನಾನು ಯಾವತ್ತೂ ನಿಮಗೆ ವಿರುದ್ಧವಾಗಿ ರವಿಶಂಕರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲೂ ಹೇಳಿಲ್ಲ. ತಾರಾಮಹೇಶ್ ಅವ್ರಿಗೆ ಓಟ್ ಕೊಡಿ ಅಂತ ಕೇಳಿದ್ದೀನಿ ಅಷ್ಟೇ. ನೀವು ಸಿಕ್ತಾಗಲೂ ನಮಸ್ಕಾರ ಮಾಡ್ತಿದ್ದೆ. ನೀವೇನು ಮಾಡಿದ್ದು?